ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್. ಇವತ್ತಿನ ಎಪಿಸೋಡ್ ಅಲ್ಲಿ ಅಂದ್ರೆ ನಿನ್ನೆ ಮೊನ್ನೆ ನೋಡೋದಾದ್ರೆ ಒಂದು ಎಲಿಮಿನೇಷನ್ ನಡೆಯುತ್ತೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಿಂದ ತಗೋಣ. ಅಶ್ವಿನಿ ಗೌಡ ಅವರೇ ನಿನ್ನೆ ಹೈಲೈಟು. ಅಶ್ವಿನಿ ಗೌಡ ಅವರೇ ಟಾಕ್ ಆಫ್ ದ ಟೌನ್ ಅಂತ ಹೇಳ್ಬೋದು. ಬಿಕಾಸ್ ಈ ವಾರ ಪೂರ್ತಿಯಾಗಿ ಆಟ ನೋಡೋದಾದ್ರೆ 8 ಜನ ಇರ್ತಾರೆ ಮನೇಲಿ, 8 ಜನ ಉಳ್ಕೊಂಡಿರ್ತಾರೆ. ಅದ್ರಲ್ಲಿ ಡಿವೈಡ್ ಆಗಿರೋದು 2 ವರ್ಸಸ್ 6 ಅಂತ ಹೇಳ್ಬಿಟ್ಟು ಎಲ್ರು ನೋಡೇ ಇದೀವಿ. ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರು ಒಂದ್ ಕಡೆ ಆಟ ಆಡ್ತಿದ್ರೆ, ಇನ್ನ ಉಳಿದ 6 ಜನ ಮೆಂಬರ್ಸ್ ಕೂಡ ಒಂದ್ ತರ ಆಟ ಆಡ್ತಿದ್ರು. ಇಡೀ ಮನೆಯಲ್ಲಿ ಇವರಿಬ್ರಿಗೇನೆ ವಿರೋಧ ಇತ್ತು. ಆದ್ರೂನು ಅವ್ರು ಗಟ್ಟಿಯಾಗಿ ನಿಂತ್ಕೊಂಡು ಆಟವನ್ನ ಆಡ್ತಾರೆ. ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಇಬ್ರೇ ಇದ್ರುನು ನಾವೇ ಸ್ಟ್ರಾಂಗ್ ಗುರು ಅನ್ನೋ ತರ ಎಲ್ಲಾ ಗೇಮ್ ಅಲ್ಲೂ ಆಲ್ಮೋಸ್ಟ್ ಒಂದ್ 90% ಅಂತೂ ಅವರೇ ಗೆದ್ದಿದ್ದಾರೆ. ಎಂಡ್ ಆಫ್ ದ ಡೇ ನೋಡ್ಬೇಕಾದ್ರೆ ಉತ್ತಮ ಅನ್ನೋದು ಬಂದಾಗ ಆಬ್ವಿಯಸ್ಲಿ ಅಶ್ವಿನಿ ಅವರೇ ಅಂತ ಹೇಳ್ಬೋದು. ಅವರಿಗೇನೆ ಉತ್ತಮ ಸಿಕ್ತು ಕೂಡ ಈ ವಾರದಲ್ಲಿ. ಅಶ್ವಿನಿ ಅವರಿಗೆ ಉತ್ತಮ ಸಿಕ್ಕು. ಅದೇ ಖುಷಿಯಲ್ಲಿ ಇನ್ನೇನ್ ವೀಕೆಂಡ್ ಬರೋ ಅಷ್ಟ್ರೊಳಗೆ ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆ ಕೂಡ ಅಶ್ವಿನಿ ಅವರಿಗೆ ಕೊಡ್ತಾರೆ. ಅವರು ಎಷ್ಟು ಭಾವುಕರಾಗ್ತಾರೆ ಅಂತ ಹೇಳಿದ್ರೆ, ಕೊನೆ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಸಿಗುತ್ತೆ. ಆ ಗಿಫ್ಟ್ ಹ್ಯಾಂಪರ್ ಎಲ್ಲ ಬಂದಾಗ ಅವ್ರು ತುಂಬಾ ಭಾವುಕರಾಗ್ತಾರೆ. ಅಂಡ್ ಇದೇ ಖುಷಿಯಲ್ಲಿ ಸುದೀಪ್ ಅವರು ಆಟವನ್ನ ಆಡಿಸ್ತಾರೆ ಇಬ್ರಿಗೂ. ಈ ಸತಿ ಸ್ವಲ್ಪ ಜೋವಿಯಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಎಸ್ ಆರ್ ನೋ ರೌಂಡ್ ಆಗ್ಲಿ, ಕಾಂಟ್ರವರ್ಷಿಯಲ್ ಆಗಲಿ ಏನು ತಗೊಂಡಿಲ್ಲ. ಆದಷ್ಟು ಈಸಿ ಆಗಿ ತಗೊಂಡ್ರು. ಬಿಕಾಸ್ ನೆಕ್ಸ್ಟ್ ವೀಕ್ ಫಿನಾಲೆ ರೌಂಡ್ ಎಲ್ರು ಕಾತರದಿಂದ ಕಾಯ್ತಾ ಇರೋ ಫಿನಾಲೆ ರೌಂಡ್. ಎಲ್ರು ಇವಾಗ ಫಿನಾಲೆ ರೌಂಡ್ ಎಂಟರ್ ಆಗ್ತಾ ಇದ್ದಾರೆ. ಈ ಟೈಮ್ ಅಲ್ಲಿ ಸುದೀಪ್ ಅವರು ಒಂದು ಜೋವಿಯಲ್ ಆಗಿ ಒಂದು ಆಟ ಆಡಿಸ್ತಾರೆ. 2 ಟೀಮ್ ಡಿವೈಡ್ ಮಾಡ್ತಾರೆ. ಅದ್ರಲ್ಲೂ ಏನ್ ಕಾಂಟ್ರವರ್ಸಿ ತರಲ್ಲ, ಕೂತಿರೋದ್ರಲ್ಲಿ 4 ಟೀಮ್ ತಗೊಂಡ್ ಬಂದ್ಬಿಟ್ಟು ಅನುಸರಿಸ್ ತರ ಒಂದು ಆಟ ಆಡಿಸ್ತಾರೆ. ಹೇಗೆ ಅಂದ್ರೆ ಸಾಂಗ್ ಕೊಡ್ತಾರೆ, ಸಾಂಗ್ ಒಂದು ಚೀಟಿಯಲ್ಲಿ ಕೊಡ್ತಾರೆ, ಅದನ್ನ ಓದ್ಬಿಟ್ಟು ಅವ್ರವ್ರ ಟೀಮಿಗೆ ಅವರು ಕನ್ವೆ ಮಾಡ್ಬೇಕು, ಅದು ಡ್ರಾಯಿಂಗ್ ಮುಖಾಂತರ ಅಂತ ಹೇಳ್ತಾರೆ. ಚೆನ್ನಾಗೇ ನಡೆಯುತ್ತೆ. ಸಾಂಗ್ ಬಂದಾಗೆಲ್ಲ ಡ್ಯಾನ್ಸ್ ಕೂಡ ಮಾಡ್ತಾರೆ. ನಮ್ಮ ಅಶ್ವಿನಿ ಗೌಡ ಅವರು ಮತ್ತೆ ರಘು ಅವರು ಇಬ್ರು ಡ್ಯಾನ್ಸ್ ಕೂಡ ಮಾಡ್ತಾರೆ. ಎಲ್ರು ಗಮನ ಕೂಡ ಸೆಳೀತಾರೆ. ಅಂಡ್ ಇದಾದ ನಂತರ ಎಲಿಮಿನೇಷನ್ ಅಂತ ಬರೋದಾದ್ರೆ, ರಾಶಿಕಾ ಅವರು ಇಷ್ಟು ದಿನ ಆಟ ಆಡ್ಕೊಂಡ್ ಬಂದು ಕೊನೆಯ ಹಂತದಲ್ಲಿ ಎಲಿಮಿನೇಟ್ ಆಗ್ತಾರೆ. ಎಷ್ಟು ಬೇಜಾರಿರುತ್ತೆ ಅಂತ ನಮ್ಗೆಲ್ಲ ಗೊತ್ತಾ ಇದೆ. ಲಾಸ್ಟ್ ಇನ್ನೊಂದೇ ಒಂದ್ ಹೆಜ್ಜೆ ಅನ್ಬೇಕಾದ್ರೆ ರಾಶಿಕಾ ಅವರು ಎಲಿಮಿನೇಟ್ ಆಗ್ತಾರೆ. ತುಂಬಾ ಸಿಂಪಲ್ ಆಗಿ ನಡೆಯುತ್ತೆ ಎಲಿಮಿನೇಷನ್. ಅಳೋದಾಗ್ಲಿ, ಇನ್ಸ್ ಮಾಡ್ಕೊಂತೀವಿ ಹಂಗೆ ಹಿಂಗೆ ಯಾವುದೇ ತರದ ಡ್ರಾಮಾ ಕೂಡ ನಡೆಯಲ್ಲ. ಸಿಂಪಲ್ ಆಗಿ ಎಲಿಮಿನೇಟ್ ಆದ್ರಿ ಅಂತ ಹೇಳ್ತಾರೆ. 2 ಬ್ಯಾನರ್ ಇಟ್ಟಿರ್ತಾರೆ ಅದ್ರಲ್ಲಿ ಗಾರ್ಡನ್ ಏರಿಯಾದಲ್ಲಿ. ಒಬ್ರು ಎಲಿಮಿನೇಟ್ ಆದವರು ಮತ್ತೆ ಸೇವ್ ಆಗೋರ್ನ ಇಬ್ರು ನಿಲ್ಸ್ಬಿಟ್ಟು, ಅಂದ್ರೆ ರಘು ಅವರು ಮತ್ತೆ ರಾಶಿಕಾ ಅವ್ರನ್ನ ನಿಲ್ಸ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಕ್ ಹೇಳ್ತಾರೆ ಒಬ್ರೊಬ್ರಿಗೆ ಒಂದೊಂದು. ಯಾರ ಬೋರ್ಡ್ ಮೇಲೆ ಎಲಿಮಿನೇಷನ್ ಅಂತ ಎಲಿಮಿನೇಟೆಡ್ ಅಂತ ಇರುತ್ತೆ ಅವ್ರು ಎಲಿಮಿನೇಟ್ ಆಗಿರ್ತಾರೆ. ಸೇಫ್ ಅಂತ ಇರುತ್ತಲ್ಲ ಸೇಫ್ ಆಗ್ತಾರೆ. ಆ ತರ ಆಬ್ವಿಯಸ್ಲಿ ರಘು ಅವ್ರಿಗೆ ಸೇಫ್ ಅಂತ ಬರುತ್ತೆ, ರಾಶಿಕಾ ಅವ್ರಿಗೆ ಎಲಿಮಿನೇಟೆಡ್ ಅಂತ ಬರುತ್ತೆ. ಅಲ್ಲಿಂದಾನೆ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ಅಂಡ್ ಕಿಚ್ಚ ಸುದೀಪ್ ಅವರು ಆಬ್ವಿಯಸ್ಲಿ ಸ್ಟೇಜ್ ಮೇಲೆ ಅವ್ರಿಗೆ ಮಾತಾಡ್ಸ್ತಾರೆ, ವಿಟಿ ಪ್ಲೇ ಮಾಡ್ತಾರೆ. ಅವರ ಇಡೀ ಜರ್ನಿನ ಒಂದು ವಿಟಿ ಮೂಲಕ ಅವ್ರಿಗೆ ತೋರಿಸ್ತಾರೆ. ರಾಶಿಕಾ ಅವರು ಕೂಡ ಸ್ವಲ್ಪ ಭಾವುಕರಾಗ್ತಾರೆ ಅವರ ವಿಟಿ ಎಲ್ಲ ನೋಡಿ. ಅವರ ಮನೆಯವ್ರ ಜೊತೆ ಮಾತಾಡ್ಬೇಕಾದ್ರೂ ನಾನು ಇಷ್ಟು ಸ್ಟ್ರಾಂಗ್ ಅಂತ ಗೊತ್ತಿರ್ಲಿಲ್ಲ ಅಂತ ಮಾತಾಡ್ತಾರೆ. ಅಂಡ್ ಅದ್ರ ಜೊತೆಗೆ ಯಾವಾಗ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಿರುತ್ತೆ ಅವಾಗ ಎಲ್ರಿಗೂ ಯಾರು ಎಲಿಮಿನೇಟ್ ಆಗ್ಬೇಕು ಅಂತ ಕೇಳ್ತಾ ಇರ್ಬೇಕಾದ್ರೆ ಸುದೀಪ್ ಅವರು ಇಲ್ಲೊಂದು ಘಟನೆ ನಡೆಯುತ್ತೆ. ನಮ್ಮ ಕಾವ್ಯ ಅವರು ನಾನೇ ಹೋಗ್ಬೇಕು ಮನೆಯಿಂದ ಅಂತ ಹೇಳ್ತಾರೆ. ಅವರಿಗೆ ಎಲ್ಲೋ ಕುಗ್ಗಿದ್ದಾರೆ, ಎಲ್ಲೋ ಮನಸ್ಥಿತಿ ಕುಗ್ಗಿದೆ ಅಂತ ಅನ್ಸುತ್ತೆ. ಈ ವಾರದಲ್ಲಿ ನಾನೇ ಹೋಗ್ತೀನಿ ಅಂತ ಅವ್ರಿಗೆ ಪ್ರಿಡಿಕ್ಟ್ ಮಾಡ್ಕೊಂತ ಇದ್ರೆ, ಹೊರಗಡೆ ಅಷ್ಟು ಜನರ ಪ್ರೀತಿ ಆಲ್ರೆಡಿ ಅವ್ರಿಗೆ ಸಿಗ್ತಾ ಇದೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ಸುದೀಪ್ ಅವ್ರು ಕೂಡ ಶಾಕ್ ಅಲ್ಲಿ ನೋಡ್ತಾರೆ. ಅಂಡ್ ಅದಾದ ನಂತರ ಅವರು ಸೇಫ್ ಆಗ್ತಾರೆ. ಆದ್ರೆ ಯಾವಾಗ ಇದೆಲ್ಲ ಎಲಿಮಿನೇಷನ್ ಪ್ರಕ್ರಿಯೆ ನಡೆದು ಮುಗಿದ್ಮೇಲೆ ಯಾವಾಗ ಎಲ್ಲ ಫ್ರೀ ಆಗ್ತಾರೆ, ಬೆಡ್ ಮೇಲೆ ಕುತ್ಕೊಂಡು ಕೂಡ ಧನುಷ್ ಅವ್ರಿಗೆ ಇದೇ ಮಾತು ಹೇಳ್ತಿರ್ತಾರೆ, ಈ ವಾರದಲ್ಲಿ ನಾನು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ಸುದೀಪ್ ಅವರು ಒಂದು ಟ್ವಿಸ್ಟ್ ಕೊಟ್ಟು ಹೋಗಿರ್ತಾರೆ, ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಒಬ್ರು ಮನೆಯಿಂದ ಅಂದ್ರೆ ಇನ್ನೊಂದ್ 2-3 ದಿನಗಳಲ್ಲಿ ಎಲಿಮಿನೇಷನ್ ಆಗುತ್ತೆ, ಹೇಗೆ ಹೊರಗೆ ಬರ್ತಾರೆ ಅನ್ನೋದೆಲ್ಲ ಬಿಗ್ ಬಾಸ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಅಲ್ಲಿಂದ ಎಕ್ಸಿಟ್ ತಗೊಂಡಿರ್ತಾರೆ. ಅದನ್ನ ಕೇಳಿಸ್ಕೊಂಡ ಕಾವ್ಯ ಅವರು, ಇಲ್ಲ ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ನಾನೇ ಹೋಗ್ಬೋದು ಅನ್ನೋದನ್ನ ಅವ್ರು ಪ್ರಿಡಿಕ್ಟ್ ಮಾಡ್ತಾರೆ. ಎಲ್ಲ ನಾನು ರೆಡಿ ಇರ್ತೀನಿ, ಎಲ್ಲ ಬ್ಯಾಗ್ ಎಲ್ಲ ರೆಡಿನೇ ಇಟ್ಟಿರ್ತೀನಿ ಅಂತ ಕೂಡ ಹೇಳ್ತಾರೆ. ಇಷ್ಟು ನಡೆಯುತ್ತೆ. ಇದೆಲ್ಲದರ ಮಧ್ಯದಲ್ಲಿ ನಮ್ಮ ರಕ್ಷಿತಾ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಸುದೀಪ್ ಸರ್ ಯಾವಾಗ ನೀನ್ ಸೇಫ್ ಅಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ರಕ್ಷಿತಾ ಅವರು, ಸರ್ ನೀವು ಬಂದ್ಬಿಟ್ಟು ಮುಳ್ಳಿದೆ ಅಲ್ಲಿ ದಾಟ್ಬೇಡ, ಅದನ್ನ ಸರಿಸ್ಬಿಟ್ಟು ಹೋಗು ಅಂತ ನಮ್ಗೆ ಪಾಠವನ್ನ
ಹೋಗ್ತೀರಾ ಅದೆಲ್ಲ ನಮಗೆ ತುಂಬಾ ಸ್ಫೂರ್ತಿ ತರುತ್ತೆ ಅಂತ ಸುದೀಪ್ ಅವ್ರಿಗೆ ಇದನ್ನ ಹೇಳ್ತಾರೆ. ಸುದೀಪ್ ಅವರು ಈ ಮಾತನ್ನ ಕೇಳಿ ಸಖತ್ ಖುಷಿ ಪಡ್ತಾರೆ. ಸೊ ಇದೆಲ್ಲ ನಡೀತು ನಿನ್ನೆ ಎಪಿಸೋಡ್ ಅಲ್ಲಿ ಅಷ್ಟೊಂದು ಏನು ಏರುಪೇರುಗಳಿರ್ಲಿಲ್ಲ. ಬಟ್ ಆದ್ರೂನು ವೆರಿ ಸ್ಮೂತ್ ಆಗಿ ನಿನ್ನೆ ಎಪಿಸೋಡ್ ಆರಾಮಾಗಿ ಕಾಮ್ ಆಗಿ ನಡ್ಸ್ಕೊಟ್ಟಿದ್ದಾರೆ ಸುದೀಪ್ ಅವರು. ಸೊ ಆಬ್ವಿಯಸ್ಲಿ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ನಮ್ಮ ಅಶ್ವಿನಿ ಅವರಿಗೆ ಉತ್ತಮ ಸಿಕ್ಕಿದೆ ಅಂಡ್ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ನಮ್ಮ ಅಶ್ವಿನಿ ಅವರಿಗೆ ಉತ್ತಮ ಸಿಕ್ಕಿದೆ ಅಂಡ್ ಅದ್ರ ಜೊತೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ಅಂಡ್ ಇನ್ನೊಂದು ಕಡೆ ರಾಶಿಕಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಇದಾಗಿತ್ತು ನಿನ್ನೆ ಎಪಿಸೋಡ್. ಸೊ ನಾಳೆ ಎಪಿಸೋಡ್ಗಾಗಿ ಕಾಯ್ತಾನೆ ಇರಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ರ ಬಿಗ್ ಬಾಸ್ ಕತೆ ಬೇಬಿ ನ್ಯೂಸ್ ಜೊತೆ.